ಫಿಸಿಕಲ್ ಆಗಿ ಮಾಡೋಣ ಇದನ್ನ. ಅದನ್ನ ಕ್ಲೋಸ್ ಮಾಡ್ಬಿಡಿ, ಆ ಲಿಂಕ್ ಕ್ಲೋಸ್ ಮಾಡ್ಬಿಡಿ. ಫಿಸಿಕಲ್ ಆಗಿ ನಾನು ಇವಾಗ ಕ್ವಶನ್ ಕೇಳ್ತೀನಿ, ಆಪ್ಷನ್ಸ್ ಕೇಳ್ತೀನಿ, ಆಪ್ಷನ್ ಹೇಳ್ತೀನಿ. ಅದಕ್ಕೆ ಯಾರ್ಯಾರಿಗೆ ಗೊತ್ತೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಬರೀ 20 ಸೆಕೆಂಡ್ಸ್ ಟೈಮ್ ಇರುತ್ತೆ. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಈ ಕ್ವಶನ್ ಆನ್ಸರ್ ಕಳಿಸೋ ಇದರಲ್ಲಿ ನಾನು ನೋಡೋಕ್ಕಾಗಲ್ಲ, ಬಟ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಕ್ವಶನ್ ರೆಡಿನಾ ಎಲ್ಲರೂ? ಓಕೆ, ಒಬ್ರು ಮಾತ್ರ ತಲೆ ಅಲ್ಲಾಡಿಸಿದ್ರು. ಎಸ್ ಡೇವಿಡ್, ಕ್ವಶನ್ ಕೇಳಿಲ್ಲ, ಆಗ್ಲೇ ಹ್ಯಾಂಡ್ ರೈಸ್ ಮಾಡಿದ್ದೀನಪ್ಪ. ಓಕೆ, ಹ್ಯಾಂಡ್ ಮಿನಿಮೈಸ್ ಮಾಡು. ಕ್ವಶನ್ ಆಪ್ಷನ್ ಕೇಳ್ತೀನಿ, ಆಮೇಲೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲದ್ರೆ ನಮ್ಗೆ ಗೊತ್ತಾಗಲ್ಲ ಮತ್ತೆ ಯಾರು ಮಾಡಿದಾರೆ ಅಂತ. ಓಕೆ, ಪ್ರಶ್ನೆ ಬಂದ್ಬಿಟ್ಟು, ದೇವರು ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಯಾವ ಆಹಾರವನ್ನು ಕೊಟ್ಟನು? ಓಕೆ, 3 ಜನ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹ್ಯಾಂಡ್ ರೈಸ್ ಮಾಡ್ಬೇಕು. ನಾನು ಹೇಳ್ತೀನಿ ಯಾರು ಹೇಳ್ಬೇಕಂತ. ಓಕೆ, 4 ಜನ. ಓಕೆ ಓಕೆ, ಸುಭಾಷಣೆ ಹೇಳ್ರಣ. ಬೆಳವಕ್ಕೆ ಅದು ಮನ್ನ. ಓಕೆ, ಥ್ಯಾಂಕ್ ಯು. ಡೇವಿಡ್? ಅಲ್ಲ ಬ್ರದರ್, ಕೇಳಿಸುತ್ತೆ ಬ್ರದರ್? ಕೇಳಿಸ್ತದೆ. ಹಾ ಬ್ರದರ್, ಮನ್ನ ಬ್ರದರ್. ಓಕೆ, ಗಣೇಶ್? ಮನ್ನ. ಓಕೆ, ಒಂಜಾಕ್ಷಿ ಆಂಟಿ? ಇದು ಪಾಸ್ ಪಾಠ ಹೇಳಿ ಫಸ್ಟ್. ಒಂಜಾಕ್ಷಿ ಮಧು ಅಂತ ಬರ್ತಾ ಇದೆ. 2 ಫೋನಲ್ಲೇ ಜಾಯ್ನ್ ಆಗಿದ್ದು ಅವ್ರು. ವಿಷಯದಾಗ ನಾವು ನೋಡ್ತಾ ಇದ್ರು, ನನ್ನ ಫೋನ್ ಕ್ವಶನ್ ಆನ್ಸರ್ ಹೋಯ್ತಲ್ಲ, ಸೊ ಕಟ್ ಆಯ್ತು. ನಂದು ಅಲ್ಲಿ ಬರ್ತಲ್ಲ ಫೋನ್ ನಾನೇ ತಗೊಂಡ ಮತ್ತೆ. ಓಕೆ ಮನ್ನ. ಓಕೆ, ವೆರಿ ಗುಡ್. ಸೊ 2ನೇ ಕ್ವಶನ್ ಈಗ ಕೇಳ್ತಾ ಇದ್ದೀನಿ. ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀಗ. ಮದ್ದಲ್ಲೇ ಹ್ಯಾಂಡ್ ರೈಸ್ ಮಾಡಬೇಡ್ರಿ, ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಇಷ್ಟೊತ್ತು ಕೇಳಿಸ್ಕೊಂಡೆ ನಾನು ಫಸ್ಟ್ ಒಬ್ರದ್ದು ಎಕ್ಸಾಂಪಲ್ ಹೇಳಿದೆ, ಅವ್ರದೇ ಈಗ ಕ್ವಶನ್. ಮತ್ತೆ ದಾನಿಯೇಲನು ಮತ್ತು ಅವರ ಸ್ನೇಹಿತರು ರಾಜನ ಆಹಾರ ಬದಲು ಏನನ್ನು ತಿಂದರು? ಓಕೆ, ಉದಯ್, ಗಣೇಶ್, ಸುಭಾಷ್. ಓಕೆ, ಉದಯ್? ತರಕಾರಿ ಮತ್ತು ನೀರು. ಗಣೇಶ್? ತರಕಾರಿ ಮತ್ತು ನೀರು. ಓಕೆ, ಸುಭಾಷಣ? ಕಾಳು ಮತ್ತು ತರಕಾರಿ. ಓಕೆ, ಪಾಸ್ಟರ್ ಮಧುಸೂದನ್? ಪಾಸ್ಟರ್? ತರಕಾರಿ ಮತ್ತು ನೀರು. ಓಕೆ, ಈಗ 3ನೇ ಪ್ರಶ್ನೆಗೆ ಹೋಗೋಣ. ಲೋವರ್ ಹ್ಯಾಂಡ್ ಅಲ್ಲ. ಓಕೆ, ಓಕೆ, 3ನೇ ಪ್ರಶ್ನೆ. ಯಾವ ಪ್ರವಾದಿಗೆ ಕಾಗೆಗಳು ರೊಟ್ಟಿ ಮತ್ತು ಮಾಂಸವನ್ನು ತಂದುಕೊಟ್ಟವು? ಕೆಲವೊಬ್ರೆಲ್ಲ ಕ್ವಶನ್ ಕೇಳಕ್ ಮುಂಚೆ ಹ್ಯಾಂಡ್ ರೈಸ್ ಮಾಡ್ತಾರೆ, ಬಹಳ ಸ್ಮಾರ್ಟ್ ಪೀಪಲ್. ಓಕೆ, ಗಣೇಶ್? ಓಕೆ, ಉದಯ್? ಏಲಿಯಾ ಅಣ್ಣ. ಓಕೆ, ಸುಭಾಷ್ ಅಣ್ಣ? ಎಲಿಯಾ ಬ್ರದರ್. ಓಕೆ, ಪಾಸ್ಟರ್ ಮಧುಸೂದನ್? ಪಾಸ್ಟರ್? ಎಲಿಯಾ ಬ್ರದರ್. ಓಕೆ, ಮೇರಾ ಆಂಟಿ? ಓಕೆ, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಾನು ಮಾರ್ಕ್ ಮಾಡ್ಕೊಂತೇನೆ ಯಾರ್ಯಾರು ಆನ್ಸರ್ ಮಾಡ್ತಾ ಇದ್ದೀರಾ ಅಂತ. ಹಂಗೆ ಲೋ ಮಾಡ್ತಾ ಇದ್ದೀನಿ, ಹ್ಯಾಂಡ್ ಕನ್ಫ್ಯೂಸ್ ಆಗದೆ ಇರಲಿ ಅಂತ ನನಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇದನ್ನು ಕೂಡ ನಾವು ಮಾತಾಡ್ಕೊಂಡಿದ್ದೀವಿ ಇಷ್ಟೊತ್ತು. ಯೋಹಾನನು ಯಾವ ಆಹಾರವನ್ನು ತಿನ್ನುತ್ತಿದ್ದನು? ಓಕೆ, ಸುಭಾಷಣ? ಮಿಡತೆಗಳು ಮತ್ತು ಜೇನು. ಓಕೆ, ಉದಯ್?
ಮಿಡತೆ ಜೇನು ಅಣ್ಣ. ಓಕೆ, ಮಧುಸೂದನ್ ಪಾಸ್ಟರ್. ಮಿಡತೆ ಜೇನು. ಓಕೆ, ಗಣೇಶ್. ಅಣ್ಣ ಬರೀ ಜೇನು ಅಲ್ಲ, ಕಾಡು ಜೇನು ಪ್ಲಸ್ ಮಿಡತೆಗಳು. ಓಕೆ, ಡೇವಿಡ್. ಕಾಡು ಜೇನು ಮತ್ತು ಮಿಡತೆ. ಓಕೆ, ಮೇರಂಟಿ. ಮಿಡತೆ ಮತ್ತು ಕಾಡು ಜೇನು. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ಯಾರ ಆನ್ಸರ್ ಹೇಳ್ತಿರೋದು? ಜಸ್ಟಿನಾ? ಎಸ್ ಅಣ್ಣ. ಜಸ್ಟಿನ ಆನ್ಸರ್ ಹೇಳ್ತಾ ಇರೋದು? ಎಸ್ ಅಣ್ಣ. ಓಕೆ, ನಾನು ಹಂಗಾರೆ ನಿನ್ನ ಹೆಸರು ಹಾಕೊಂತೀನಿ. ಸರಿ ಕೂಡ ಜಸ್ಟಿನ್ ಹೇಳ್ಕೊ. ಓಕೆ, ನೆಕ್ಸ್ಟ್ ಕ್ವಶನ್. ಬಹಳ 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 ಡಿಫಿಕಲ್ಟ್ ಕ್ವಶನ್. ರೆಡಿನಾ? ಬಹಳ ಡಿಫಿಕಲ್ಟ್ ಕ್ವಶನ್. ರೆಡಿ ಇದೀರಾ? ಇನ್ನ ಕ್ವಶನ್ ಕೇಳಿಲ್ಲ, ತಡಿಯಪ್ಪ ಅವಿನಾಶ್. ಅಯ್ಯೋ, ಮತ್ತೆ ಹ್ಯಾಂಡ್ ರೈಸ್ ಮಾಡ್ತಾನ. ಕ್ವಶನ್ ಕೇಳಿಲ್ಲ, ಹ್ಯಾಂಡ್ ರೈಸ್ ಮಾಡ್ತಿದ್ಯಲ್ಲಪ್ಪ. ಓಕೆ, ಯೇಸು ಸ್ವಾಮಿ 5,000 ಜನರಿಗೆ ಎಷ್ಟು ರೊಟ್ಟಿ ಮತ್ತು ಎಷ್ಟು ಮೀನುಗಳನ್ನು ನೀಡಿದನು? ಬಹಳ ಡಿಫಿಕಲ್ಟ್ ಕ್ವಶನ್. ಎಸ್, ಗಣೇಶ್. 5 ರೊಟ್ಟಿ 2 ಮೀನು. ಅವಿನಾಶ್. ಅಣ್ಣ 2 ರೊಟ್ಟಿ 5 ಮೀನು. ಸುಭಾಷ್ ಅಣ್ಣ. 5 ರೊಟ್ಟಿ 2 ಮೀನು. ಓಕೆ, ಮಧುಸೂದನ್ ಪಾಸ್ಟರ್. 5 ರೊಟ್ಟಿ 2 ಮೀನು. ಓಕೆ, ಉದಯ್. ಸೇಮ್ ಅಣ್ಣ, 5 ರೊಟ್ಟಿ 2 ಮೀನು. ಕಾಪಿ ದಟ್ ಅಂತೀಯ ನೀನು? ಜಸ್ಟಿನ್. 5 ರೊಟ್ಟಿ 2 ಮೀನು. ಓಕೆ, ಥ್ಯಾಂಕ್ ಯು. ಯಾರು 12 ರೊಟ್ಟಿ ಅಂದಿಲ್ಲಲ್ಲ? ಎಲ್ಲರಿಗೆ ಹಾಡುಗಳು ಏನು ವಾಕ್ಯ. ಓಕೆ, ಈ 5 ಕ್ವಶನ್ ಅಲ್ಲಿ ಇನ್ನ 5 ಕ್ವಶನ್ ಇದಾವೆ, ಬಟ್ 5 ಕ್ವಶನ್ಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. 5 ಕ್ವಶನ್ ಆಗಿ ಕಂಟಿನ್ಯೂ ಆಗಿ ಸುಭಾಷ್ ಅಣ್ಣ, ಡೇವಿಡ್, ಗಣೇಶ್, ಮಧುಸೂದನ್ ಪಾಸ್ಟ್ರು, ಜಸ್ಟಿನು, ಅಷ್ಟೇ. ಇವರು ಕಂಟಿನ್ಯೂ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರೆಲ್ಲರಿಗೂ ಜೋರಾದ ಚಪ್ಪಾಳೆ.